ಎರಡು ತರಹದ ಪ್ರಕರಣಗಳನ್ನು ನಾವು ಇತ್ಯರ್ಥ ಮಾಡ್ತೇವೆ. ಒಂದು ವ್ಯಾಜ್ಯ ಪೂರ್ವ ಪ್ರಕರಣಗಳು, ಅಂದರೆ ಇನ್ನು ಕೇಸ್ ಕೋರ್ಟಿಗೆ ಬಂದಿರೋದಿಲ್ಲ, ಅದಕ್ಕಿಂತ ಮುಂಚೆನೇ ಯಾವುದು ಡಿಸ್ಪ್ಯೂಟ್ ಇದೆ ಅದನ್ನು ನಾವು ತೆಗೆದುಕೊಂಡು ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಎರಡನೇದು ಏನಂತಂದರೆ ನ್ಯಾಯಾಲಯದಲ್ಲಿ ಆಲ್ರೆಡಿ ಫೈಲ್ ಆಗಿ ಪೆಂಡಿಂಗ್ ಇರುವಂಥ ಬಾಕಿ ಇರುವಂಥ ಪ್ರಕರಣಗಳ ಬಗ್ಗೆ ಅವುಗಳನ್ನು ಕೂಡ ಲೋಕ ಅದಾಲತ್ತಲ್ಲಿ ನಾವು ಇತ್ಯರ್ಥ ಮಾಡ್ಕೊಳ್ಬೋದು. ಈ ಲೋಕ ಅದಾಲತ್ ಮುಖ್ಯವಾಗಿ ಏನು ಉಪಯೋಗ ಅಂದರೆ ತ್ವರಿತಗತಿಯಲ್ಲಿ ನ್ಯಾಯ ಸಿಗ್ತದೆ ಒಂದು, ಮತ್ತು ಶುಲ್ಕ ಕಡಿಮೆ. ಆಮೇಲೆ ಇದು ಒಂದು ಸಲ ನಾವು ಲೋಕ ಅದಾಲತಲ್ಲಿ ರಾಜಿ ಮಾಡಿಕೊಂಡ್ರೆ ಅಪೀಲ್ ಇರೋದಿಲ್ಲ. ಹಾಗಾಗಿ ಜನರಿಗೆ ತ್ವರಿತಗತಿಯಲ್ಲಿ ನ್ಯಾಯ ಕೊಡಿಸೋ ಒಂದು ಉದ್ದೇಶದಿಂದ ಲೋಕ ಅದಾಲತನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇದರಲ್ಲಿ ವ್ಯಾಜ್ಯ ಪೂರ್ವ ಪ್ರಕರಣಗಳು ಅಂದರೆ ಯಾವ್ಯಾವ ಬರ್ತವೋ ಅದ್ರ ಬಗ್ಗೆ ಒಂದು ಲಿಸ್ಟ್ ಮಾಡಿದ್ದೇವೆ. ಲಿಸ್ಟಲ್ಲಿ ಈ ಚೆಕ್ ಅಮಾನ್ಯಗೊಂಡ ಪ್ರಕರಣಗಳು, ಈಗ ಚೆಕ್ ಬೌನ್ಸ್ ಆದ ನಂತರ ಕೇಸ್ ಫೈಲ್ ಮಾಡೋ ಮುಂಚೆ ಅವರು ಪ್ರಿಲಿಟಿಗೇಷನ್ ಕೇಸ್ ಅಂತ ನಾವು ರಿಜಿಸ್ಟರ್ ಮಾಡಿಕೊಂಡು ಪಕ್ಷಕಾರನ ಕರೆಸಿ ಮಾತುಕತೆ ಮಾಡಿ ಅವರಿಗೆ ಸಂಧಾನ ಮಾಡಿ ಅಲ್ಲೇ ರಾಜಿ ಆದರೆ ರಾಜಿ ಆಯಿತು ಅಂತಂದರೆ ಕೇಸ್ ಅಲ್ಲೇ ಬಗೆಹರಿಯುತ್ತೆ, ಕೋರ್ಟಿಗೆ ಬರೋದಿಲ್ಲ. ಸೊ ಹಾಗಾಗಿ ಪೆಂಡೆನ್ಸಿ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ನಾವು ಈ ಒಂದು ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಸಹ ಇಲ್ಲಿ ತಗೊಳ್ತೇವೆ. ಅದೇ ರೀತಿ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಆಮೇಲೆ ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು ಸೇರಿದಂತೆ ಕಾರ್ಮಿಕ ವಿವಾದಗಳು ಮತ್ತು ಕೈಗಾರಿಕಾ ಕಾರ್ಮಿಕ ವೇತನಕ್ಕೆ ಸಂಬಂಧಿಸಿದಂತೆ ಕ್ಲೇಮ್ಗಳು, ಆಮೇಲೆ ವಿದ್ಯುತ್ ಮತ್ತು ನೀರಿನ ಶುಲ್ಕಗಳು, ಅದರಲ್ಲಿ ಯಾವುದನ್ನು ರಾಜಿ ಮಾಡ್ಕೊಳ್ಳುವಂಥದ್ದಿದೆ ಅದು ಮಾತ್ರ ರಾಜಿ ಮಾಡ್ಕೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂದರೆ ಅದನ್ನು ಹೊರತುಪಡಿಸಬೇಕು. ಇತರೆ ಪ್ರಕರಣಗಳು, ರಾಜಿ ಆಗಬಲ್ಲ ಅಪರಾಧಿಕ ಪ್ರಕರಣಗಳು, ವೈವಾಹಿಕ ಮತ್ತು ಇತರೆ ಸಿವಿಲ್ ಪ್ರಕರಣಗಳು, ಇವೆಲ್ಲವೂ ಕೂಡ ವ್ಯಾಜ್ಯ ಪೂರ್ವ ಪ್ರಕರಣಗಳಾಗಿ ಪರಿಗಣಿಸಬಹುದಾಗಿದೆ. ಅದೇ ರೀತಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು ಹಲವಾರಿದೆ. ಅದರಲ್ಲಿ ರಾಜಿ ಆಗಬಲ್ಲ ಅಪರಾಧಿಕ ಪ್ರಕರಣಗಳು ಅಂದರೆ ಕಂಪೌಂಡೇಬಲ್ ಆಫೆನ್ಸಸ್, ಇದರಲ್ಲಿ ನಮ್ಮ BNSS ಅಲ್ಲಿ ಯಾವುದನ್ನು ಕಂಪೌಂಡೇಬಲ್ ಅಂತ ಹೇಳಿದ್ದಾರೆ, ರಾಜಿ ಆಗ್ಬೋದಂಥ ಅಫೆನ್ಸ್ ಯಾವುದಂತ ಹೇಳಿದ್ದಾರೆ, ಅದನ್ನೆಲ್ಲ ರಾಜಿ ಮಾಡ್ಕೊಳ್ಬೋದು. ಅದೇ ರೀತಿ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು, ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿದ ಕ್ಲೇಮ್ಗಳು, ಜಿಲ್ಲಾ ಗ್ರಾಹಕರ ಪರಿಹಾರ ಆಯೋಗದಲ್ಲಿನ ಪ್ರಕರಣಗಳು ಅಂದರೆ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ಏನಾದರೂ ಇದ್ದರೆ ಜಿಲ್ಲಾ ಗ್ರಾಹಕರ ಪರಿಹಾರ ಆಯೋಗದಲ್ಲಿನ ಪ್ರಕರಣಗಳು, ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಸಂಬಂಧಿಸಿದಂಥ ಪ್ರಕರಣಗಳು, ಕರ್ನಾಟಕ ರಿಯಲ್ ಎಸ್ಟೇಟ್ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಪ್ರಕರಣಗಳು, ಸಾಲ ವಸೂಲಾತಿ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಅಥವಾ ಹೊರತುಪಡಿಸಿ ಚೆಕ್ಕು ಅಮಾನ್ಯದ ಪ್ರಕರಣಗಳು, ಸಾಲ ವಸೂಲಾತಿ ನ್ಯಾಯಾಧೀಕರಣದ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ಕಾರ್ಮಿಕ ವಿವಾದಗಳು, ಆಮೇಲೆ ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳಿಗೆ ಸಂಬಂಧಿಸಿದಂಥ ಪ್ರಕರಣಗಳು, ಭೂ ಸ್ವಾಧೀನಕ್ಕೆ ಸಂಬಂಧಿಸಿದಂಥ ಪ್ರಕರಣಗಳು, ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಮತ್ತು ಪಿಂಚಣಿ ಪ್ರಕರಣಗಳು, ರಾಜಿ ಆಗಬಲ್ಲ ಎಲ್ಲ ತರಹದ ಸಿವಿಲ್ ಪ್ರಕರಣಗಳು, ಆಮೇಲೆ ಖಾಯಂ ಜನತಾ ನ್ಯಾಯಾಲಯದಲ್ಲಿ ಇರುವಂಥ ಪ್ರಕರಣಗಳು, ಇವೆಲ್ಲವನ್ನು ಕೂಡ ನ್ಯಾಯಾಲಯದಲ್ಲಿ ಬಾಕಿ ಇರೋ ಪ್ರಕರಣಗಳನ್ನು ಲೋಕ ಅದಾಲತಲ್ಲಿ ನಾವು ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಬೋದಾಗಿದೆ. ಈಗ ತಮಗೆ ಮುಖ್ಯವಾಗಿ ತಿಳಿಸ್ಬೇಕಂತಂದರೆ ಲೋಕ ಅದಾಲತ್ ಮಾಡಿ ಅದರಲ್ಲಿ ರಾಜಿ ಮಾಡ್ಕೊಳ್ಳೋದ್ರಿಂದ ಏನೇನು ಪ್ರಯೋಜನಗಳಿದೆ ಅದು ನಾವು ಜನರಿಗೆ ತಿಳಿಸ್ಬೇಕಂತ ವಿಷಯ. ಈ ವಿಷಯ ಎಷ್ಟು ಪ್ರಚಾರವಾದಷ್ಟು ನಮ್ಮ ಲೋಕ ಅದಾಲತಲ್ಲಿ ಹೆಚ್ಚಿನ ಪ್ರಮಾಣದ ಪ್ರಕರಣಗಳು ರಾಜಿ ಆಗಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ತಾವು ಪತ್ರಿಕಾ ಮಾಧ್ಯಮದವರೆಲ್ಲರೂ ಕೂಡ ಜಾಸ್ತಿ ಪ್ರಚಾರ ನೀಡಿ ಇದರ ಪ್ರಯೋಜನಗಳನ್ನು ಜನರಿಗೆ ಮನದಟ್ಟು ಮಾಡಿ ಲೋಕ ಅದಾಲತಲ್ಲಿ ಹೆಚ್ಚಿಗೆ ಪ್ರಕರಣಗಳು ರಾಜಿ ಆಗುವಂತೆ ತಾವು ನೋಡ್ಕೊಳ್ಬೇಕಾಗ್ತದೆ. ಇದರಲ್ಲಿ ಪ್ರಮುಖವಾದ ಪ್ರಯೋಜನಗಳು ಏನಂತಂದರೆ ಜನತಾ ನ್ಯಾಯಾಲಯದ ಮೂಲಕ ಶೀಘ್ರವಾಗಿ ಇತ್ಯರ್ಥಪಡಿಸಿಕೊಳ್ಬೋದು. ಯಾಕಂದರೆ ಕೋರ್ಟಲ್ಲಿ ಕೇಸ್ ಹೋದರೆ ಅದಕ್ಕೆ ಸಮಯಾವಕಾಶ ಸ್ವಲ್ಪ ತಗೊಳ್ತದೆ. ಹಾಗಾಗಿ ಲೋಕ ಅದಾಲತಲ್ಲಿ ಮಾಡೋದ್ರಿಂದ ಬೇಗ ತ್ವರಿತಗತಿಯಲ್ಲಿ ನ್ಯಾಯ ಸಿಗ್ತದೆ. ಜನತಾ ನ್ಯಾಯಾಲಯಗಳಲ್ಲಿ ನೀವೇ ನೇರವಾಗಿ ಬರ್ಬೋದು, ಅಂದರೆ ಪಕ್ಷಕಾರ ಯಾರಿದ್ದಾರೆ ಅವರೇ ನೇರವಾಗಿ ಬರ್ಬೋದು, ಇಲ್ಲ ವಕೀಲರ ಮುಖಾಂತರ ಭಾಗವಹಿಸ್ಬೋದಾಗಿದೆ. ನ್ಯಾಯಾಲಯಗಳಲ್ಲಿ ಉಭಯ ಪಕ್ಷಕಾರರು ರಾಜಿ ಮಾಡಿಕೊಳ್ಳಲು ಮಾರ್ಗದರ್ಶನ ನೀಡಲಾಗ್ತದೆ. ಅದರಿಂದ ಪ್ರಯೋಜನ ಪಡೆದುಕೊಳ್ಬೋದು ಅವರು. ಇಬ್ಬರಿಗೂ ಒಪ್ಪಿಗೆಯಾಗುವಂತೆ ಪ್ರಕರಣವು ತೀರ್ಮಾನವಾಗುವುದರಿಂದ ಬಾಂಧವ್ಯ ಉಳಿತದೆ. ಅಂದರೆ ಈಗ ಕೇಸ್ ಆಗೋದ್ರಿಂದ ಇಬ್ಬರ ನಡುವೆ ಏನು ವೈಮನಸ್ಸು ಬಂದಿರ್ತದೆ ಅದು ಉಳಿಯೋದಿಲ್ಲ. ಆಮೇಲೆ ಕೇಸ್ ಏನಿದೆ ಸುಖಾಂತದಲ್ಲಿ ಉಳ್ತದೆ, ಅಂದರೆ ವಿನ್ ಸಿಚುವೇಶನ್. ಅದು ಹೇಳೋದೇನಂತಂದರೆ ಯಾರು ಗೆದ್ದರು ಯಾರು ಸೋತರು ಅನ್ನೋ ಪ್ರಶ್ನೆ ಬರಲ್ಲ. ರಾಜಿ ಮಾಡಿಕೊಂಡ್ರೆ ಇಬ್ಬರು ಗೆದ್ದಂತೆ ಲೆಕ್ಕ ಬರ್ತದೆ ಇಬ್ಬರಿಗೂ. ಆಮೇಲೆ ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವ ಪ್ರಕರಣಗಳು ಅಂದರೆ ವ್ಯಾಜ್ಯ ಪೂರ್ವ ಪ್ರಕರಣಗಳು ಸಹ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಬೋದು. ಅಂದರೆ ಕೋರ್ಟಿಗೆ ಕೇಸ್ ಬಂತು ಅಂತಂದರೆ ಅವ್ರ ಖರ್ಚುಗಳೆಲ್ಲ, ವಕೀಲರ ಖರ್ಚಿದೆ ಮತ್ತು ಕೋರ್ಟಿನ ಖರ್ಚುಗಳೆಲ್ಲ ಇರ್ತದೆ, ಅದನ್ನು ತಪ್ಪಿಸ್ಬೋದು ಅವರು ವ್ಯಾಜ್ಯ ಪೂರ್ವ ಪ್ರಕರಣ ಸಂಧಾನ ಮಾಡಿಕೊಂಡ್ರೆ. ಅದೇ ರೀತಿ ರಾಜ್ಯ ಸಂಧಾನದ ಮೂಲಕ ಪ್ರಕರಣಗಳು ಇತ್ಯರ್ಥಪಡಿಸಿಕೊಂಡಲ್ಲಿ ನ್ಯಾಯಾಲಯಕ್ಕೆ ಪಾವತಿಸಬಹುದಾದ ನ್ಯಾಯಾಲಯದ ಶುಲ್ಕ ಸಂಪೂರ್ಣವಾಗಿ ಮರುಪಾವತಿಸಲಾಗುವುದು. ಅದೇ ರೀತಿ ಸಂಧಾನಕಾರರು ಸೂಚಿಸುವ ಪರಿಹಾರ ನಿಮಗೆ ಒಪ್ಪಿಗೆ ಆದಲ್ಲಿ ಮಾತ್ರ ನೀವು ರಾಜಿ ಮಾಡಿಕೊಳ್ಬೋದು. ಅಂದರೆ ಒತ್ತಾಯ ಏನಿರಲ್ಲ, ಅದು ಏನು ಸೆಟಲ್ಮೆಂಟ್ ಕಂಡೀಷನ್ಸ್ ಇದೆ ಅದನ್ನು ನೀವೇ ಒಪ್ಪಿ
ಸಹಿ ಮಾಡಿದ್ರೆ ಮಾತ್ರ ರಾಜ್ಯ ಸಂಧಾನ ಆಗುತ್ತೆ. ಅದೇ ರೀತಿ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ತೀರ್ಮಾನಕ್ಕಾಗಿ ಇದೊಂದು ವಿಶೇಷ ಅವಕಾಶ ಆಗಿದೆ. ಹಾಗಾಗಿ ಈ ಲೋಕ ಅದಾಲತನ್ನು ಜಾಸ್ತಿ ಜನ ಬಳಸ್ಕೊಳ್ಬೇಕು ಅಂತ. ಅದೇ ರೀತಿ ಜನತಾ ನ್ಯಾಯಾಲಯಗಳಲ್ಲಿ ಆಗುವ ತೀರ್ಮಾನ ಅಂತಿಮವಾಗಿರುತ್ತೆ, ಅದಕ್ಕೆ ಅಪೀಲ್ ಇರೋದಿಲ್ಲ. ಹಾಗಾಗಿ ಅದನ್ನು ಬಳಸ್ಕೊಳ್ತಾವೆ. ದಿನಾಂಕ 11/8/2020 ಸರ್ವೋಚ್ಚ ನ್ಯಾಯಾಲಯ ಈ ಒಂದು ವಿಭಾಗದ ಪ್ರಕರಣಗಳಿಗೆ ಸಂಬಂಧಿಸಿದಂಥ ತೀರ್ಪನ್ನು ನೀಡಿದೆ. ಆ ತೀರ್ಪಿನ ಪ್ರಕಾರ ವಿಭಾಗದ ಪ್ರಕರಣಗಳನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ರಾಜಿ ಮಾಡಿಕೊಳ್ಬೋದಾಗಿದೆ. ನ್ಯಾಯಾಲಯಗಳನ್ನು ವ್ಯವಸ್ಥೆಗೊಳಿಸಲು ಹಾಗೂ ಸಮಾನ ಅವಕಾಶಗಳ ಆಧಾರದ ಮೇಲೆ ನ್ಯಾಯಾಂಗ ವ್ಯವಸ್ಥೆ ಕಾರ್ಯನಿರ್ವಹಿಸಿ ನ್ಯಾಯ ಒದಗಿಸುವಂತೆ ಮಾಡುವ ಶ್ರೇಷ್ಠ ಉದ್ದೇಶದಿಂದ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ಸ್ಥಾಪಿಸಲಾಗಿದೆ. ಜನಸಾಮಾನ್ಯರಿಗೆ ಅತಿ ತ್ವರಿತ ಮತ್ತು ವೆಚ್ಚವಿಲ್ಲದೆ ರಾಜ್ಯ ಸಂಧಾನ ಮೂಲಕ ವ್ಯಾಜ್ಯ ಇತ್ಯರ್ಥಗೊಳಿಸಿ ನ್ಯಾಯ ದೊರಕಿಸಲು ಜನತಾ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿದೆ. ಈ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಷ್ಟ್ರೀಯ ಲೋಕ ಅದಾಲತ್‌ನ್ನು ದಿನಾಂಕ 11/7/2022 ಏರ್ಪಡಿಸಿ ನಿರ್ಧರಿಸಲಾಗಿದ್ದು, ಸದರಿ ರಾಷ್ಟ್ರೀಯ ಲೋಕ ಅದಾಲತ್‌ನಲ್ಲಿ ಎಲ್ಲ ರೀತಿಯ ರಾಜಿ ಆಗಬಹುದಂಥ ವ್ಯಾಜ್ಯಪೂರ್ವ ಮತ್ತು ಬಾಕಿ ಇರುವ ಪ್ರಕರಣಗಳು ಇತ್ಯರ್ಥಪಡಿಸಲಾಗುವುದು. ಈ ಒಂದು ಕಾರ್ಯದಲ್ಲಿ ತಾವು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಜನಸಾಮಾನ್ಯರಿಗೆ ಈ ಒಂದು ಲೋಕ ಅದಾಲತ್‌ನ ಒಂದು ಉದ್ದೇಶವನ್ನು ಹೇಳಿ ಸಾಕಷ್ಟು ಪ್ರಕರಣಗಳು ಈ ಲೋಕದಲ್ಲಿ ಇತ್ಯರ್ಥ ಆಗುವಂತೆ ನೀವು ಸಹಕಾರ ನೋಡ್ಕೊಡ್ಬೇಕಂತೇಳಿ ಈ ಮೂಲಕ ನಿಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಯಾವ್ಯಾವ ಪ್ರಕರಣಗಳು ಇದರಲ್ಲಿ ಈ ಲೋಕದಲ್ಲಿ ನಿಖಲೆ ಆಗುತ್ತದೆ ಪ್ರಕರಣಗಳು ಅನ್ನೋದ್ರ ಬಗ್ಗೆ ನಮ್ಮ ಸದಸ್ಯ ಕಾರ್ಯದರ್ಶಿಯವರು ಹೇಳ್ತಾರೆ. ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಲ್ಲಿ, ಆ ಥರದ್ದು ಮೀಡಿಯೇಷನ್ ಕನ್ಸೆಪ್ಟ್ ಇದೆ. ಈಗ ನಾವು PLV ಕೂಡ 90 PLV ಇದ್ದಾರೆ, ಪ್ಯಾರಾಲೀಗಲ್ ವಾಲಂಟಿಯರ್ಸ್. ಅವ್ರಿಗೆ ಮೀಟಿಂಗ್ ಮಾಡಿ ಎಲ್ಲ ಹಳ್ಳಿಗಳಿಗೆ ನಾವು ಒಂದು 4-5 ಹಳ್ಳಿಗಳಿಗೆ ಅವ್ರಿಗೆ ಕೊಟ್ಟಿದ್ದೇವೆ, ಅಲಾಟ್ ಮಾಡಿದ್ದೇವೆ. ಅವರು ಅಲ್ಲಿ ಹೋಗಿ ಏನೇನು ಲಿಟಿಗೇಷನ್ ಇದೆ, ಅವ್ರಿಗೆ ಏನು ಸಮಸ್ಯೆ ಇದೆ, ಅವರಿಗೀಗ ಸ್ಕೀಮ್ ಬಗ್ಗೆ, ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಅದೆಲ್ಲ ಅವ್ರಿಗೆ ಕೇಳಲಿಕ್ಕೆ ಮೊನ್ನೆ ನಾವು ಮಾಡಿದ್ದೇವೆ ಮೀಟಿಂಗ್. ಅವರಿಗೆ ಸಹ ಜವಾಬ್ದಾರಿ ಕೊಟ್ಟಿದ್ದೇವೆ 90 PLVಗಳಿಗೆ. ಓಕೆ, ಥ್ಯಾಂಕ್ ಯು.